The advent of Europeans to India. ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಇದು ಸಮಾಜ ವಿಜ್ಞಾನದ ಇತಿಹಾಸ ಭಾಗದ ಮೊದಲನೆಯ ಪಾಠ. ಇಲ್ಲಿ ಮೊದಲನೆಯ ಒಂದು ಪ್ರಶ್ನೆ, ವಾಟ್ ಆರ್ ದ ಇಂಡಿಯನ್ ಗೂಡ್ಸ್ that were in demand in European countries in Middle Ages? ಮಧ್ಯಯುಗದಲ್ಲಿ ಭಾರತದ ಯಾವ ಮಸಾಲೆ ಪದಾರ್ಥಗಳಿಗೆ ಯುರೋಪಿಯನ್ ದೇಶಗಳಲ್ಲಿ ಹೆಚ್ಚು ಬೇಡಿಕೆ ಇತ್ತು? ಯಾವ ಮಸಾಲೆ ಪದಾರ್ಥಗಳು ಹೆಚ್ಚು ಬೇಡಿಕೆಯನ್ನು ಹೊಂದಿದ್ದವು? ಮೆಣಸು, ಜೀರಿಗೆ, ದಾಲ್ಚಿನ್ನಿ, ಏಲಕ್ಕಿ, ಶುಂಠಿ. ಪೇಪರ್, ಕ್ಯೂಮಿನ್, ಸಿನಾಮನ್, ಕಾರ್ಡಮನ್, ಜಿಂಜರ್ ಎಕ್ಸೆಟ್ರಾ ಇತ್ಯಾದಿ ಮಸಾಲೆ ಪದಾರ್ಥಗಳು ಯುರೋಪ್ನಲ್ಲಿ ಹೆಚ್ಚು ಬೇಡಿಕೆಯನ್ನು ಹೊಂದಿದ್ದವು. ಎರಡನೇ ಪ್ರಶ್ನೆ, ಹೌ ಡಿಡ್ ಟ್ರೇಡ್ ಟೇಕ್ ಪ್ಲೇಸ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಯುರೋಪ್ ಡ್ಯೂರಿಂಗ್ ಮಿಡ್ಲ್ ಏಜಸ್? ಮಧ್ಯಯುಗದಲ್ಲಿ ಭಾರತ ಮತ್ತು ಯುರೋಪಿನ ನಡುವೆ ವ್ಯಾಪಾರ ಹೇಗೆ ನಡೀತಾ ಇತ್ತು? ಯಾವ ಮಾರ್ಗದಲ್ಲಿ ನಡೀತಾ ಇತ್ತು? ಅಂದರೆ ದ ಅರಬ್ ಮರ್ಚೆಂಟ್ಸ್ ಕ್ಯಾರಿಡ್ ಏಷಿಯನ್ ಮರ್ಚೆಂಡೈಸ್ ಟು ಕಾನ್ಸ್ಟಾಂಟಿನೋಪಲ್ ಆಫ್ ಈಸ್ಟರ್ನ್ ರೋಮನ್ ಎಂಪೈರ್. ಪೂರ್ವ ರೋಮನ್ ಸಾಮ್ರಾಜ್ಯದ ಕಾನ್ಸ್ಟಾಂಟಿನೋಪಲ್ ಮುಖಾಂತರ ಈ ವ್ಯಾಪಾರ ನಡೀತಾ ಇತ್ತು ಭಾರತ ಮತ್ತು ಯುರೋಪಿಯನ್ನರ ನಡುವೆ. ಈ ಅರಬ್ ವರ್ತಕರು ಏಷ್ಯಾ ಖಂಡದಿಂದ ಭಾರತದಿಂದ ಈ ಮಸಾಲೆ ಪದಾರ್ಥಗಳನ್ನು ತೆಗೆದುಕೊಂಡು ಕಾನ್ಸ್ಟಾಂಟಿನೋಪಲ್ಗೆ ತೆಗೆದುಕೊಂಡು ಹೋಗ್ತಾ ಇದ್ದರು. ಇನ್ನು ದ ಇಟಾಲಿಯನ್ ಮರ್ಚೆಂಟ್ಸ್ ವುಡ್ ಬೈ ದೀಸ್ ಗೂಡ್ಸ್ ಆ್ಯಂಡ್ ಸೆಲ್ ದೆಮ್ ಇನ್ ಯುರೋಪಿಯನ್ ಕಂಟ್ರೀಸ್. ಅಲ್ಲಿಂದ ಈ ಮಸಾಲೆ ಪದಾರ್ಥಗಳನ್ನು ಅರಬ್ ವರ್ತಕರಿಂದ ಇಟಾಲಿಯನ್ ವರ್ತಕರು ಖರೀದಿ ಮಾಡಿಕೊಂಡು ಆ ಮಸಾಲೆ ಪದಾರ್ಥಗಳನ್ನು ಈ ಇಟಾಲಿಯನ್ ವರ್ತಕರು ಯುರೋಪಿಯನ್ ದೇಶಗಳಲ್ಲಿ ಮಾರ್ತಾ ಇದ್ದರು. ಹೀಗೆ ದ ಕಾನ್ಸ್ಟಾಂಟಿನೋಪಲ್ ವಾಸ್ ದಸ್ ದ ಸೆಂಟರ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್. ಆ ಕಾಲಕ್ಕೆ ಕಾನ್ಸ್ಟಾಂಟಿನೋಪಲ್ ಅಂತಾರಾಷ್ಟ್ರೀಯ ವ್ಯಾಪಾರ ಕೇಂದ್ರವಾಗಿತ್ತು. ಯಾವುದು? ಕಾನ್ಸ್ಟಾಂಟಿನೋಪಲ್ ಮಧ್ಯಯುಗದಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರ ಕೇಂದ್ರವಾಗಿತ್ತು. ಯಾಕಂದರೆ ಅರಬರು ಭಾರತದ ದೇಶ ಹಾಗೂ ಏಷ್ಯಾದ ಇತರ ದೇಶಗಳಿಂದ, ನಾಟ್ ಓನ್ಲಿ ಇಂಡಿಯಾ, ಏಷ್ಯಾ ಖಂಡದ ಇತರ ದೇಶಗಳಿಂದಲೂ ಮಸಾಲೆ ಪದಾರ್ಥಗಳನ್ನು ತೆಗೆದುಕೊಂಡು ಈ ಕಾನ್ಸ್ಟಾಂಟಿನೋಪಲ್ವರೆಗೆ ಬರ್ತಾ ಇದ್ದರು. ಇಲ್ಲಿಂದ ಕಾನ್ಸ್ಟಾಂಟಿನೋಪಲ್ನಿಂದ ಇಟಾಲಿಯನ್ ವರ್ತಕರು ಅವುಗಳನ್ನು ಅರಬರಿಂದ ಪರ್ಚೇಸ್ ಮಾಡಿಕೊಂಡು ಯುರೋಪಿಯನ್ ದೇಶಗಳಿಗೆ ಮಾರ್ತಾಯಿದ್ರು. ಯುರೋಪಿಯನ್ ದೇಶಗಳಲ್ಲಿ ಈ ಮಸಾಲೆ ಪದಾರ್ಥಗಳನ್ನ ಮಾರ್ತಾಯಿದ್ರು. ಸೊ ಈ ರೀತಿಯಾಗಿ ಈ ಕಾನ್ಸ್ಟಾಂಟಿನೋಪಲ್ ಆ ಒಂದು ಕಾಲಕ್ಕೆ ಆ ಮಧ್ಯಯುಗದಲ್ಲಿ ಅಂತಾರಾಷ್ಟ್ರೀಯ ಇಂಟರ್ನ್ಯಾಷನಲ್ ಟ್ರೇಡ್ ಸೆಂಟರ್ ಆಗಿತ್ತು. ಅಂತಾರಾಷ್ಟ್ರೀಯ ವ್ಯಾಪಾರ ಕೇಂದ್ರವಾಗಿತ್ತು. ಬಹುಮುಖ್ಯವಾದ ಕೇಂದ್ರವಾಗಿತ್ತು ಕಾನ್ಸ್ಟಾಂಟಿನೋಪಲ್. ಈ ಕಾನ್ಸ್ಟಾಂಟಿನೋಪಲ್ ಏನಾಗಿತ್ತು ಅಂತಂದರೆ
ಈಸ್ಟರ್ನ್ ರೋಮನ್ ಸಾಮ್ರಾಜ್ಯಕ್ಕೆ ಒಳಪಟ್ಟಿತ್ತು ಆ ಕಾಲಕ್ಕೆ. ಬೈಜಾಂಟಿಯನ್ ಸಾಮ್ರಾಜ್ಯ ಅಂತಲೂ ಈ ಸಾಮ್ರಾಜ್ಯಕ್ಕೆ ಕರೀತಾ ಇದ್ರು. ಈಸ್ಟರ್ನ್ ರೋಮನ್ ಎಂಪೈರ್. ಅದರ ಜೊತೆಗೆ ಈ ಕಾನ್ಸ್ಟಾಂಟಿನೋಪಲನ್ನು ಗೇಟ್ವೇ ಆಫ್ ಯುರೋಪಿಯನ್ ಟ್ರೇಡ್, ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಅಂಥೇಳಿ ಕರಿತಾ ಇದ್ರು ಮಧ್ಯಯುಗದ ಕಾಲದಲ್ಲಿ. ಈ ಕಾನ್ಸ್ಟಾಂಟಿನೋಪಲನ್ನು ಮಧ್ಯಯುಗದಲ್ಲಿ ಗೇಟ್ವೇ ಆಫ್ ಯುರೋಪಿಯನ್ ಟ್ರೇಡ್, ಯುರೋಪಿಯನ್ ವ್ಯಾಪಾರದ ಗೇಟ್ವೇ, ಹೆಬ್ಬಾಗಿಲು ಅಂಥೇಳಿ ಕರಿತಾ ಇದ್ರು. ನೆಕ್ಸ್ಟ್ ಪ್ರಶ್ನೆ, ಹೂ ಗೇನ್ಡ್ ದ ಮೊನೊಪೊಲಿ ಓವರ್ ದ ಟ್ರೇಡ್ ಇನ್ ಏಷ್ಯನ್ ಕಂಟ್ರೀಸ್ ಡ್ಯೂರಿಂಗ್ ಮಿಡ್ಲ್ ಏಜಸ್? ಮಧ್ಯಯುಗದಲ್ಲಿ ಏಷ್ಯಾ ಖಂಡದ ದೇಶಗಳಲ್ಲಿ ಏಕಸ್ವಾಮ್ಯತೆಯನ್ನು, ವ್ಯಾಪಾರದ ಮೇಲೆ ಏಕಸ್ವಾಮ್ಯತೆಯನ್ನು ಯಾರು ಹೊಂದಿದ್ರು ಅಂತಂದರೆ ಅರಬ್ ವರ್ತಕರು. ಅರಬ್ ಮರ್ಚೆಂಟ್ಸ್ ಆರ್ ಗೇನ್ ಮೊನೊಪೊಲಿ ಓವರ್ ದ ಟ್ರೇಡ್ ಇನ್ ಏಷಿಯನ್ ಕಂಟ್ರೀಸ್ ಡ್ಯೂರಿಂಗ್ ಮಿಡ್ಲ್ ಏಜಸ್. ನೆಕ್ಸ್ಟ್ ಪ್ರಶ್ನೆ, ಹೂ ಗೇನ್ಡ್ ಮೊನೊಪೊಲಿ ಓವರ್ ದ ಟ್ರೇಡ್ ಇನ್ ಯುರೋಪ್ ಡ್ಯೂರಿಂಗ್ ಮಿಡ್ಲ್ ಏಜಸ್? ಯುರೋಪ್ನಲ್ಲಿ ಯಾರು ಮೊನೊಪೊಲಿಯನ್ನು ಹೊಂದಿದ್ರು, ಏಕಸ್ವಾಮ್ಯತೆಯನ್ನು ಹೊಂದಿದ್ರು ವ್ಯಾಪಾರದಲ್ಲಿ ಅಂದರೆ ಇಟಾಲಿಯನ್ ವರ್ತಕರು. ಇಟಾಲಿಯನ್ ಮರ್ಚೆಂಟ್ಸ್ ಆರ್ ಗೇನ್ಡ್ ಮೊನೊಪೊಲಿ ಓವರ್ ದ ಟ್ರೇಡ್ ಇನ್ ಯುರೋಪಿಯನ್ ಕಂಟ್ರೀಸ್ ಡ್ಯೂರಿಂಗ್ ಮಿಡ್ಲ್ ಏಜಸ್.